ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದಲ್ಲಿ ಮಾತನಾಡಿದ ಇನ್ಸ್ಪೆಕ್ಟರ್ ಪ್ರಶಾಂತ್ ನಾಯಕ್ ಅವರು ಸಾಮಾಜಿಕ ಜಾಲತಾಣಗಳ ಬಳಕೆ ಕಡಿಮೆ ಮಾಡುವಂತೆ ಸಲಹೆ ನೀಡಿದರು. ಶರಣರ ವಚನಗಳನ್ನು ಪಾಲಿಸಬೇಕು. ಇಂಡಿಯನ್ ಪೀನಲ್ ಕೋಡ್ ಬದಲಿಗೆ ಬದಲಾಗಿರುವ ಭಾರತೀಯ ನ್ಯಾಯ ಸಂಹಿತೆ ಕುರಿತು ವಿದ್ಯಾರ್ಥಿಗಳು ತಿಳಿಯಬೇಕು ಎಂದರು. ಬಾಲ್ಯ ವಿವಾಹಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕು. ಬೇರೆ ರಾಜ್ಯಗಳಿಂದ ಬರುವ ಅಪರಿಚಿತರ ಬಗ್ಗೆ ಎಚ್ಚರವಿರಲಿ. ಅನುಮಾನಾಸ್ಪದವಾಗಿ ಓಡಾಡುವುದು ಕಂಡುಬಂದರೆ ಅಂತಹವರ ಬಗ್ಗೆ ಎಚ್ಚರ ವಹಿಸಬೇಕು. 1930 ಹೆಲ್ಪ್ಲೈನ್ ಸಂಖ್ಯೆಗೆ ಕರೆ ಮಾಡಿ. ವೀಲಿಂಗ್ ಮಾಡಬೇಡಿ. ಮಾಡುವವರು ಕಂಡು ಬಂದರೆ 112ಗೆ ಕರೆ ಮಾಡಿ ಮಾಹಿತಿ ನೀಡಿದರೆ ಅಪಘಾತಗಳು ಹಾಗೂ ಅಪರಾಧಗಳನ್ನು ತಡೆಯಲು ಅನುಕೂಲವಾಗಲಿದೆ ಎಂದರು. ಎಲ್ಲ ನೀವು ಹಿಡ್ಕೊಂಡ್ರೆ ಒಂದೇ ಒಂದು ಕಾವೇರಿ ನದಿ ಹರಿದ ಕಣ್ಣಲ್ಲಿ, ಅಷ್ಟು ಬಿಟ್ಟರೆ ಬೇರೆ ಇಲ್ಲ. ಆ ಕಾವೇರಿ ನದಿಯಲ್ಲಿ ನೋಡ್ಬಿಟ್ರೆ ನಾವು ಮನುಷ್ಯರಿಗೆ ಕೊಡ್ತೀವಿ. ಬಟ್ ಕ್ವಶನ್ ಏನು, ಇವತ್ತು ನೀವು ಅರ್ಥ ಮಾಡ್ಕೊಂಡು ಕಾನೂನು ಪಾಲನೆ ಮಾಡಿದ್ರೆ ಅದನ್ನ ನೀವು ಮುಂದೆ ಫ್ಯೂಚರ್ ನೀವು ಭಾಳ ಒಳ್ಳೇದಾಗುತ್ತೆ. ಇನ್ನೂ 2 ವರ್ಷ BS ತಗೊಳ್ಳಿ, ಓಡಾಡಿಸಿ ತೊಂದರೆ ಏನಿಲ್ಲ. ಆಮೇಲೆ ಹೆಲ್ಮೆಟ್ ಹಾಕೊಂಡು ಓಡಿಸ್ತೀರಾ. ನಿಮ್ಮ ಮನೆಗೆ ನೀವು ಪ್ರೀತಿಯಾಗಿ 1-2 ಮಕ್ಕಳು ಇರ್ತೀರಾ, ಹೋಗ್ತೀರಾ, ಯಾವುದೋ ಟ್ಯಾಕ್ಟರ್ ಪಕ್ಕ ಏನೋ ಬಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸತ್ತೋಗ್ತೀರಾ. ಆ ಸತ್ತೋದಾಗ ನಿಮ್ಮ ಮನೇಲಿ ನೋವು ನಾವು ಕೆಲವು ಟೈಮ್ ನೋಡಿದ್ದೀವಿ. ಆ ಭಗವಂತ ಅಷ್ಟು ನೋವು ಅನುಭವಿಸ್ತಾರೆ ತಂದೆ ತಾಯಿನ. ಈ ಸಂದರ್ಭದಲ್ಲಿ ಡಾಕ್ಟರ್ ಎನ್ ನಾಗರಾಜ್, ಪ್ರೇಮಾ ನಾಗರಾಜ್, ಆಶಾ ಶೈಲೇಂದ್ರ, ಭಾರತಿ ಶಿವಪ್ರಸಾದ್, NSS ಕಾರ್ಯಕ್ರಮಾಧಿಕಾರಿ ಆರ್ ಶೆಟ್ಟಿ ನಾಯಕ್ ಇನ್ನೂ ಹಲವರು ಹಾಜರಿದ್ದರು. ಎಂ ಮುನಿನಾರಾಯಣ, CTV ನ್ಯೂಸ್, ವಿಜಯಪುರ.